ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅರ್ಚನಾ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಕೂಡ ಒಂದು ಸುಖ ಸಂತೋಷ ತುಂಬಿರಲಿ ಈ ವರ್ಷದಲ್ಲಿ ಅಂತ ಕೇಳ್ಕೊತೀನಿ. ಸೊ ಯಾರ ಜೀವನದಲ್ಲಿ 2024 ದುಃಖಗಳಾಗಿದೆಯೋ ಅವರಿಗೆ ಅಷ್ಟೇ ಸುಖಗಳು ಫೀಲ್ ಮಾಡಲಿ ಅಂತ ಕೇಳ್ಕೊತೀನಿ. ಯಾರಿಗೆ ಎಷ್ಟು ಸಂತೋಷವಾಗಿ ಇದ್ದರು ಅಂತ ಅಂದರೆ 2014 ಅಂಥವ್ರಿಗೆ ಇನ್ನೂ ಡಬಲ್ ಪರ್ಸ್ ಸಂತೋಷ ಅನ್ನೋದು ಬರಲಿ ಅಂತ ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊತೀನಿ. ಒಂದು ಸೆಕೆಂಡ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಬನ್ನಿ, ನಾನು ಈಗ ಸ್ಕೂಲಿಂದ ಬಂದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗಿಂದ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾವು ನೈಟು ನನ್ನ ಸಿಸ್ಟರ್ ಎಲ್ಲ ಬಂದಿದ್ದರು. ಸೊ ನಾವು ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ. ಸೊ ನೈಟೆಲ್ಲ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಮಾರ್ನಿಂಗ್ ನೈಟ್ ಮಲ್ಗೋಷ್ಟಲ್ಲೇ 1 o'clock ಹಂಗೆ ಆಗೋಯ್ತು. ಮಾರ್ನಿಂಗ್ ಬೇಗ ಎದ್ದು ಬರೋಕ್ಕಾಗಲಿಲ್ಲ. ಹಾಗಾಗಿ ನಾನು ಸ್ಕೂಲ್ಗೂ ಅಷ್ಟೇ ಇವತ್ತು ಒಂದು 9:40 ಹಂಗೆ ಆಗೋಗಿತ್ತು. ಹೋಗೋ ಅಷ್ಟರಲ್ಲೇ ವ್ಯಾನ್ ಮಿಸ್ ಆಗಿತ್ತು, ಬೈಕಲ್ಲಿ ಬಿಟ್ಟರು ನಮ್ಮವರು. ಅದಕ್ಕೆ ನಾನು ಲಾಗ್ನ ಮಾಡೋಕ್ಕಾಗಲಿಲ್ಲ. ಸ್ಕೂಲಿಂದ ಬಂದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ 2 ಸ್ಯಾರೀಸ್ನ ತೋರಿಸಿದ್ದೆ ಅಲ್ವಾ. ಸೊ ಇದೊಂದು ಸ್ಯಾರಿ ಮತ್ತು ಇನ್ನೊಂದು ವೈಟ್ ಕಲರ್ದು. ನಾನು ಹೇಳಿದ್ದೆ ಸ್ಕೂಲ್ಗೆ ಹೋದರೆ ಮಾತ್ರ ನಾನು ಈ ಸ್ಯಾರಿನೇ ಹಾಕ್ಕೊಂಡು ಹೋಗ್ತೀನಿ, ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಸೊ ಅದು ವೈಟ್ ಕಲರ್ ಸ್ಯಾರಿ ಹಾಕ್ಕೊತೀನಿ ಅಂತ ಹೇಳಿದ್ದೆ. ಯಾಕೆ ಅಂತಂದರೆ ಅದು ತುಂಬ ತಿನ್ನಾಗಿದೆ ಸ್ಯಾರಿ, ಬಟ್ ಅಷ್ಟು ಚೆನ್ನಾಗಿರಲ್ಲ ಟೀಚಿಂಗ್ಗೆ ಅಂತ ನಾನು ಅದನ್ನು ಹಾಕ್ಕೊಂಡಿಲ್ಲ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಡಿಸೈನ್ ಎಲ್ಲ ನಿಮಗೆ ತೋರಿಸಿದ್ದೀನಿ. ಪ್ಯೂರ್ ಕಾಟನ್ ಸ್ಯಾರಿ, ಇದು ಪ್ಯೂರ್ ಕಾಟನ್ ಸ್ಯಾರಿ. ಸೊ ಇದಕ್ಕೆ ಕುಚ್ಚು ಕೂಡ ಈ ರೀತಿ ಬಂದಿದೆ. ಸೊ ನೆನ್ನೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಅದಕ್ಕೆ ನಾನು ಯಾವ ರೀತಿ ಡಿಸೈನ್ ಇಕ್ಕಿದ್ದೀನಿ ಅಂತಲೂ ತೋರಿಸಿದ್ದೆ, ಮತ್ತು ಹಾಕೊಂಡ್ಮೇಲೆ ಒಂದ್ಸಲಿ ತೋರಿಸ್ತೀನಿ ಅಂತಲೂ ಹೇಳಿದ್ದೆ. ಸೊ ಸ್ಲೀವ್ಸ್ ಬಂದು ಈ ಥರ ಬಫ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಬಫ್ನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬ್ಯಾಕ್ ನೆಕ್ ಬಂದು ಈ ಥರ ಇಟ್ಟಿದ್ದೀನಿ. ತೋರಿಸಿದ್ದೆ, ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ಅಂದಿದ್ದಕ್ಕೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ನೆಕ್ಕು ಹಿಂಗಿದೆ. ಮೇಲೆ ಒಂದು ಟ್ಯಾಗ್ ಕಟ್ಟಿದ್ದೀನಿ ಮತ್ತು ಅದ್ರ ಕೆಳಗಡೆ ಒಂದು ಟ್ಯಾಗ್ನ ಕಟ್ಟಿದ್ದೀನಿ. ಸೊ ನಾನು ಸೆಲ್ಫ್ ಸ್ಟಿಚಸ್ ಬ್ಲೌಸಸ್ನ ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಕೊಂಡಿರೋದನ್ನ ಒಂದಿನ ಒಂದು ಕರೆಕ್ಷನ್ ಮಾಡ್ತೀನಿ. ಅದನ್ನು ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಅಂದರೆ ಡಿಫ್ರೆಂಟ್ ಡಿಸೈನ್ಸ್ ಯಾವ್ಯಾವ ಥರ ಹೊಲ್ಕೊಂಡಿದ್ದೀನಿ ಅನ್ನೋದನ್ನು. ಈ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಕಂಫರ್ಟಾಗಿದೆ. ಸೊ ಯಾವ ರೀತಿ ಹಾಕ್ಕೊಂಡ್ರೆ ಅದೇ ರೀತಿ ಇದೆ. ಸ್ಕಿನ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕಾಟನ್ ಸ್ಯಾರೀಸ್ ಎಲ್ಲನೂ ಕೂಡ ಸ್ಕಿನ್ ಫ್ರೆಂಡ್ಲಿಯಾಗೇ ಇರುತ್ತೆ. ಸೊ ಸ್ಯಾರಿ ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲ್ ಕೂಡ ಕೊಡಲ್ಲ, ಅಷ್ಟು ಚೆನ್ನಾಗಿದೆ. ಸ್ಮೂತಾಗಿ ಲೈಟ್ ವೆಯ್ಟಾಗಿ ಇದೆ. ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾನು ನಮ್ಮ ಹಸ್ಬೆಂಡು. ಬಟ್ ಮಾರ್ನಿಂಗು ಊರಿಗೆ ಹೋಗಿದ್ರಿಂದ ಲೇಟ್ ಆಗೋಯಿತು. ಸೊ ಈವ್ನಿಂಗ್ ಇವಾಗ ಬರೋಷ್ಟರಲ್ಲೇ 4:40 ಆಗೋಗುತ್ತೆ. ಹಾಗಾಗಿ ಇನ್ನಿಷ್ಟೊತ್ತಿನಲ್ಲಿ ಯಾವ ಟೆಂಪಲ್ಗೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಮನೆಯಲ್ಲೇ ಏನಾದರೂ ಸ್ವೀಟ್ ಮಾಡೋಣ. ಸೊ ಡೇನ ಹೆಂಗೆ ಕಳಿತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಸ್ಕೂಲಿಂದ ಬಂದಮೇಲೆ ಸೊ ಕೆಲವೊಂದು ಪಿಕ್ಸನ್ನು ತಗೊಂಡ್ವಿ. ಸೊ ನಮ್ಮ ಹಸ್ಬೆಂಡ್ ಇರಲಿಲ್ಲ, ಅವರು ತೋಟದ ಹತ್ರ ಹೋಗಿದ್ದರು. ನಾವು ಮಾತ್ರ ಕೆಲವೊಂದು ಪಿಕ್ಸನ್ನು ತಗೊಂಡ್ರಿ, ಹುಡುಗರದು ಮತ್ತು ಹುಡುಗರ ಜೊತೆ. ಮತ್ತು ಈವ್ನಿಂಗ್ ಅಡುಗೆಗೆ ಏನು ಮಾಡಿದ್ದೀವಿ ಅಂತಂದರೆ ಹಿದಕದ ಬೇಳೆ ಸಾಂಬಾರು ಮಾಡಿದ್ದೀನಿ. ಸೊ ಸಂಡೇ ನಮ್ಮಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ, ಹೋಗಿದ್ದೆ. ಸೊ ಅಮ್ಮ ಅವರೆಕಾಯಿನ ಕೊಟ್ಟಿದ್ದರು. ಹಾಗಾಗಿ ಅದನ್ನು ತಗೊಂಬಂದು ಸುಳಿದು ಈಗ ನೀರಿಗೆ ಹಾಕಿದ್ದೀವಿ. ಸೊ ನೀರಿಗೆ ಹಾಕಿ ಅದನ್ನೆಲ್ಲನೂ ಕೂಡ ಬಿಟ್ಟು ಹಿದಕದ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಇವಾಗ ಸೀಸನ್ ಆಗಿರೋದ್ರಿಂದ ನ್ಯೂ ಇಯರ್ ದಿನ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ. ನಾನು ಅದಕ್ಕೆ ಏನೇನು ಇಟ್ಕೊಳ್ತೀನಿ ಅಂತ ಸಿಂಪಲ್ಲಾಗಿ ರೆಸಿಪಿನೂ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಸೊ ಈ ಕಡಲೆಪಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ, ಒಂಚೂರು ಟೊಮೆಟೊ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಜೀರಿಗೆ ಮತ್ತು ಗಸಗಸೆನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಮೈನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜೀರಿಗೆ ಆಲ್ಮೋಸ್ಟ್ ಹಾಕಲೇಬೇಕು. ಹಸಿ ಕಾಳು ಸಾಂಬಾರು ಏನು ಮಾಡಿದ್ರೂ ಕೂಡ ಜೀರಿಗೆ ಹಾಕಬೇಕು. ಅದನ್ನೆಲ್ಲ ಹಾಕಿ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಎಲ್ಲನೂ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೂ ಹಾಕ್ಬೋದು. ಸೊ ಎಣ್ಣೆಯಲ್ಲಿ ಕೂಡ ಹಾಕಿ ಮಾಡ್ಬೋದು. ಡಿಫ್ರೆಂಟ್ ಟೇಸ್ಟ್ ಅನ್ನೋದನ್ನ ನಮಗೆ ಕೊಡುತ್ತೆ. ಸೊ ಎಣ್ಣೆಯಲ್ಲಿ ನೀಟಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಮಿಕ್ಸರ್ ಜಾರ್ಗೆ ಎಲ್ಲ ಹಾಕ್ಕೊಂಡು ಕೂಡ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಮತ್ತು 1/4 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀವು ರುಚಿಗೆ ತಕ್ಕಷ್ಟು ಇಲ್ಲಿ ಚಿಲ್ಲಿ ಪೌಡರು ಮತ್ತು ಸಾಲ್ಟನ್ನು ಹಾಕ್ಕೊಬೇಕಾಗುತ್ತೆ. ಇದನ್ನ ನೀಟಾಗಿ ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ
ಮತ್ತು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಇದರಲ್ಲಿ ಹಾಕ್ಕೊಂಡು ಮತ್ತು ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಸಾಂಬಾರನ್ನ ನೀಟಾಗಿ ಕಾಯಿಸ್ತೀನಿ. ಯಾಕೆ ಅಂತಂದರೆ ಬೇಳೆ ಬೇಗನೆ ಬೆಂದೋಗ್ಬಿಡುತ್ತೆ, ತುಂಬ ಸಾಫ್ಟ್ ಆಗೋಗುತ್ತೆ. ಅದಕ್ಕೆ ಮಸಾಲೆ ಜೊತೆನೇ ಹಾಕಲ್ಲ, ಮಸಾಲೆನ ಚೆನ್ನಾಗಿ ಕಾಯಿಸ್ಕೊಂಡು ಮತ್ತು ಅದನ್ನು ಬೇಳೆನ ನಾನು ಅದರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಹಾಕ್ತೀನಿ. ಸೊ ಈ ಥರ ಮಾಡಿದ್ದೆ ಇದನ್ನ ಬೇಳೆ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ. ಮತ್ತು ಋತ್ವಿಕ್ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ, ಋತ್ವಿಕ್ಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಸೊ ಸ್ವೀಟ್ ಮಾಡು ಅಂದೆ. ಏನು ಮಾಡೋಣ ಅಂತ ಕೇಳಿದೆ. ಶಾವಿಗೆ ಬಾತ್ ಮಾಡು ಮಮ್ಮಿ ಅಂತ ಅಂದ. ಸೊ ಈ ರೀತಿ ಹಾಲನ್ನು ಹಾಕ್ಬಿಟ್ಟು ಶಾವಿಗೆ ಬಾತು ಹಿಂಗೆ ಮಾಡಿದ್ರೆ ತುಂಬಾ ಇಷ್ಟಪಡ್ತಾನೆ ಅವನು, ಹಾಗಾಗಿ ಹೀಗೆ ಮಾಡಿದೆ. ಎಸ್ ಫ್ರೆಂಡ್ಸ್, ಈ ರೀತಿ ನ್ಯೂ ಇಯರು ಈ ಸಲ ನ್ಯೂ ಇಯರು ಈ ರೀತಿನ ಕಳೆದ್ವಿ. ಸೊ ನಾವು ಯಾವುದೇ ರೀತಿಯಾದಂಥ ಕೇಕು ಏನು ಕಟ್ ಮಾಡಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಹೀಗೆ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.